ನಾನು 14 ಸೆಂಟ್ ಜಮೀನಿನಲ್ಲಿ ಸಂಪೂರ್ಣವಾಗಿ 0% ರಾಸಾಯನಿಕವಿಲ್ಲದ ಆರ್ಗಾನಿಕ್ ವಿಧಾನದಲ್ಲಿ ಕೃಷಿಯನ್ನು ಆರಂಭಿಸಿ ಮಾಡುತ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ಅಭಿಮಾನ್, ಆರ್ಬಿಕ್ಸ್, FL77 ಇವುಗಳನ್ನು ಬಳಸಿಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದಿದ್ದೇನೆ. ಈಗ ಆಲೂಗಡ್ಡೆ ಹೇಗೆ ಬರುತ್ತದೆ ಎಂದು ನೋಡಲು ಒಂದು ಪ್ರಯತ್ನ ಮಾಡಿದೆ. ಅದು ಚೆನ್ನಾಗಿ ಬೆಳೆದಿದೆ. ಈ ಬೆಳವಣಿಗೆಯೆಲ್ಲ APKS ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಬಳಸಿದ ಕಾರಣದಿಂದಲೇ ದೊರೆತಿದೆ. ಆಲೂಗಡ್ಡೆ ಗಿಡಗಳನ್ನು ನೋಡಿ, ಅವು ಚೆನ್ನಾಗಿ ಹಸಿರಾಗಿವೆ, ಕಾಂಡಗಳು ಉತ್ತಮವಾಗಿ ಬೆಳೆದಿವೆ. ಇನ್ನು 20 ದಿನಗಳ ನಂತರ ನೋಡಿದರೆ ಒಂದು ಗಿಡಕ್ಕೆ ಸುಮಾರು 1 ಕಿಲೋವರೆಗೆ ನಿರೀಕ್ಷಿಸಬಹುದು. ಅಷ್ಟು ಉತ್ತಮ ಬೆಳವಣಿಗೆ ಇದೆ. ಒಂದು ಗಿಡಕ್ಕೆ 10 ರಿಂದ 12 ಆಲೂಗಡ್ಡೆಗಳು ಬರುತ್ತವೆ. ಯಾವುದೇ ಸಮಸ್ಯೆ ಇಲ್ಲ. ಉತ್ತಮ ವಿಶ್ವಾಸ ಇದೆ. ಗಿಡದಲ್ಲಿ ಬಿಳಿ ಬಣ್ಣದ ಒಂದು ರೀತಿಯ ಕೀಟ, ಮೀಲಿಬಗ್ನಂತಹದ್ದು ಸಾಮಾನ್ಯವಾಗಿ ಬರುತ್ತದೆ. ಆದರೆ ಈಗ ಅಂತಹ ಮೀಲಿಬಗ್ ಯಾವುದೂ ಇಲ್ಲ. ಈಗ ನೋಡಿದರೆ 1, 2, 3, 4, 5, 6, 7 ಆಲೂಗಡ್ಡೆಗಳು ಹಿಡಿದಿವೆ. ನಮಸ್ಕಾರ, ನನ್ನ ಹೆಸರು ರಾಜೇಂದ್ರನ್. ನಾನು ನೀಲಗಿರಿ ಜಿಲ್ಲೆಯ ಹೆಲ್ಕಿಲ್ ಪ್ರದೇಶದಲ್ಲಿ ಇದ್ದೇನೆ. ಈ 14 ಸೆಂಟ್ ಜಮೀನಿನಲ್ಲಿ ಸಂಪೂರ್ಣವಾಗಿ 0% ರಾಸಾಯನಿಕವಿಲ್ಲದ ಆರ್ಗಾನಿಕ್ ವಿಧಾನದಲ್ಲಿ ಕೃಷಿಯನ್ನು ಆರಂಭಿಸಿ ಮಾಡುತ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ಅಭಿಮಾನ್, ಆರ್ಬಿಕ್ಸ್, FL77 ಇವುಗಳನ್ನು ಬಳಸಿಕೊಂಡು ಉತ್ತಮ ಫಲಿತಾಂಶವನ್ನು ಪಡೆದಿದ್ದೇನೆ. ಇದರ ಜೊತೆಗೆ ಜಮೀನಿನಲ್ಲಿ ವಿವಿಧ ರೀತಿಯ ಧಾನ್ಯಗಳನ್ನು ಬಿತ್ತಿದ್ದು 50 ದಿನಗಳ ನಂತರ ಅದರಲ್ಲಿ ಕೃಷಿ ಮಾಡುತ್ತಾ ಇದ್ದೇನೆ. ನಂತರ ಆಲೂಗಡ್ಡೆ ಹೇಗೆ ಬರುತ್ತದೆ ಎಂದು ನೋಡಲು ಒಂದು ಪ್ರಯತ್ನ ಮಾಡಿದೆ. ಅದು ಚೆನ್ನಾಗಿ ಬೆಳೆದಿದೆ. ಈ ಹೊಲದಲ್ಲಿ ಈಗ ಆಲೂಗಡ್ಡೆ ಬೆಳೆದಿದ್ದೇವೆ. ಇದನ್ನು ನೆಟ್ಟು ಈಗ 80 ದಿನಗಳಾಗಿವೆ. ಆರಂಭಿಕ ಹಂತದಲ್ಲಿ 20ನೇ ದಿನ ಅಭಿಮಾನ್ ನೀಡಿದ್ದೇವೆ. ಅದರಿಂದ 20 ದಿನಗಳ ನಂತರ ಆರ್ಬಿಕ್ಸ್ ಸಿಂಪಡಿಸಿದ್ದೇವೆ. ಈಗ ಕೊಯ್ಲಿಗೆ ಇನ್ನೂ 15 ರಿಂದ 20 ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ FL77 ಸಿಂಪಡಿಸಿ ಕೊಯ್ಲು ಮಾಡಲು ಹೋಗುತ್ತಿದ್ದೇವೆ. ಉತ್ತಮ ಬೆಳವಣಿಗೆ ಇದೆ. ಹಿಂದೆ ನಾನು ಕ್ಯಾರೆಟ್, ಬೀಟ್ರೂಟ್, ಹೂಕೋಸು, ಎಲೆಕೋಸು ಮತ್ತು ಬ್ರೋಕೊಲಿ ಮುಂತಾದ ಬೆಳೆಗಳನ್ನು ಮಾತ್ರ ಬೆಳೆಸುತ್ತಿದ್ದೆ. ಅವುಗಳಿಗೂ ಅಭಿಮಾನ್, ಆರ್ಬಿಕ್ಸ್, FL77 ಇವುಗಳನ್ನು ಬಳಸುತ್ತಿದ್ದೆ. ಬೇರುಗಳ ಬೆಳವಣಿಗೆಯನ್ನು ನೋಡಿದರೆ ತುಂಬಾ ಸಮೃದ್ಧವಾಗಿದೆ. ನಂತರ ಆಲೂಗಡ್ಡೆಯನ್ನು ಬೆಳೆಸಬಹುದು ಎಂದು ಯೋಚಿಸಿ ಅದಕ್ಕೂ ಇದೇ ವಿಧಾನವನ್ನು ಬಳಸಿದೆ. ಆರಂಭದಲ್ಲಿ 20ನೇ ದಿನ ಅಭಿಮಾನ್ ನೀಡಿದ್ದೇವೆ. ನಂತರ 20ನೇ ದಿನ ಆರ್ಬಿಕ್ಸ್ ನೀಡಿದ್ದೇವೆ. ಕೊನೆಗೆ ಕೊಯ್ಲಿಗೆ 20 ದಿನಗಳ ಮೊದಲು FL77 ಸಿಂಪಡಿಸಲು ಹೋಗುತ್ತಿದ್ದೇವೆ. ಬೇರುಗಳ ಬೆಳವಣಿಗೆ ಚೆನ್ನಾಗಿದೆ. ಗಿಡವನ್ನು ನೋಡಿದರೆ ಕಾಂಡವು ಚೆನ್ನಾಗಿ ಹಸಿರಾಗಿ ಉತ್ತಮ ಬೆಳವಣಿಗೆಯೊಂದಿಗೆ ಇದೆ. ಉತ್ತಮ ಇಳುವರಿ ಸಿಗುತ್ತದೆ ಎಂಬ ವಿಶ್ವಾಸ ಇದೆ. ಇನ್ನು ಮುಂದೆ ಎಲ್ಲಾ ಬೆಳೆಗಳಿಗೂ ಇದೇ ರೀತಿಯಲ್ಲಿ APKS ಆರ್ಗಾನಿಕ್ಸ್ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಬಳಸಬಹುದು ಎಂದು ನಾನು ಭಾವಿಸುತ್ತೇನೆ. ಆರಂಭದಲ್ಲಿ 0% ರಾಸಾಯನಿಕವಿಲ್ಲದ ಕೃಷಿ ಮಾಡಬೇಕು ಎಂಬ ಉದ್ದೇಶದಿಂದಲೇ ಇದನ್ನು ಆರಂಭಿಸಿದೆ. ನೈಸರ್ಗಿಕ ಕೃಷಿಗಾಗಿ ವಿವಿಧ ರೀತಿಯ ಧಾನ್ಯಗಳನ್ನು ಹಾಗೂ ಚೆನ್ನಾಗಿ ಕೊಳೆತ ಗೋಮಯದಂತಹ ನೈಸರ್ಗಿಕ ಗೊಬ್ಬರಗಳನ್ನು ಬಳಸುತ್ತಾ ಇದ್ದೇನೆ. ಇನ್ನು ಮುಂದೆ ಸಂಪೂರ್ಣವಾಗಿ ನೈಸರ್ಗಿಕ ಕೃಷಿಗೆ ಬದಲಾಗಬೇಕು ಎಂಬ ಆಲೋಚನೆ ಇದೆ. ಆಲೂಗಡ್ಡೆ, ಕಾಲಿಫ್ಲವರ್, ಕ್ಯಾರೆಟ್ ಅಥವಾ ಯಾವುದೇ ಬೆಳೆ ಆಗಿದ್ದರೂ ನೆಟ್ಟ 10 ರಿಂದ 15 ದಿನಗಳಲ್ಲಿ ಮೊದಲು ಅಭಿಮಾನ್ ಬಳಸುತ್ತೇವೆ. ನಂತರ 15 ರಿಂದ 20 ದಿನಗಳ ಬಳಿಕ ಆರ್ಬಿಕ್ಸ್ ಸಿಂಪಡಿಸುತ್ತೇವೆ. ಕೊನೆಗೆ ಕೊಯ್ಲಿಗೆ ಮುನ್ನ, ಉದಾಹರಣೆಗೆ ಆಲೂಗಡ್ಡೆ 120 ದಿನಗಳ ಬೆಳೆ ಆಗಿದ್ದರೆ 100ನೇ ದಿನ FL77 ನೀಡಿ ಕಾಂಡದ ಬೆಳವಣಿಗೆಗೆ, ಬೇರುಗಳ ಬೆಳವಣಿಗೆಗೆ ಹಾಗೂ ಆಲೂಗಡ್ಡೆಗಳು ಚೆನ್ನಾಗಿ ರೂಪುಗೊಳ್ಳಲು ಬಳಸುತ್ತೇವೆ. ಈ ಉತ್ಪನ್ನಗಳನ್ನು ಬಳಸುವಾಗ ಮೊದಲು ಸ್ವಲ್ಪ ನೀರು ಹರಿಸಿ ಉತ್ತಮ ತೇವಾಂಶ ಉಂಟುಮಾಡಬೇಕು. ನಂತರ 16 ಲೀಟರ್ ಟ್ಯಾಂಕ್ಗೆ 300 ಮಿಲಿ ಅಭಿಮಾನ್ ಬೆರೆಸಿ ಸಿಂಪಡಿಸುತ್ತೇವೆ. ಅದೇ ರೀತಿ 16 ಲೀಟರ್ ಟ್ಯಾಂಕ್ಗೆ 300 ಮಿಲಿ ಆರ್ಬಿಕ್ಸ್ ಬೆರೆಸಿ ಬಳಸುತ್ತೇವೆ. ಈ ಉತ್ಪನ್ನಗಳನ್ನು ಬಳಸಿದ ಕಾರಣದಿಂದಲೇ ಈ ಬೆಳವಣಿಗೆ ದೊರೆತಿದೆ. ಗಿಡಗಳನ್ನು ನೋಡಿ, ಅವು ಚೆನ್ನಾಗಿ ಹಸಿರಾಗಿವೆ, ಕಾಂಡಗಳು ಉತ್ತಮವಾಗಿ ಬೆಳೆದಿವೆ. ಯಾವುದೇ ಸಮಸ್ಯೆಯಿಲ್ಲದೆ ಇದುವರೆಗೆ ಚೆನ್ನಾಗಿ ಬೆಳೆಯುತ್ತಿವೆ. ಈ ಉತ್ಪನ್ನಗಳನ್ನು ಸಿಂಪಡಿಸಿದ ನಂತರ ಎಲ್ಲಾ ಗಿಡಗಳು ಹಾಗೂ ಕಾಂಡಗಳು 80 ದಿನಗಳವರೆಗೆ ತುಂಬಾ ಚೆನ್ನಾಗಿ ಬೆಳೆದಿವೆ. ಉತ್ತಮ ಇಳುವರಿ ಸಿಗುತ್ತದೆ ಎಂಬ ವಿಶ್ವಾಸ ಇದೆ. ಇನ್ನೂ 20 ದಿನಗಳ ನಂತರ ಒಂದು ಗಿಡಕ್ಕೆ ಸುಮಾರು 1 ಕಿಲೋವರೆಗೆ ನಿರೀಕ್ಷಿಸಬಹುದು. ಒಂದು ಗಿಡಕ್ಕೆ 10 ರಿಂದ 12 ಆಲೂಗಡ್ಡೆಗಳು ದೊರೆಯುತ್ತವೆ. ಯಾವುದೇ ಸಮಸ್ಯೆ ಇಲ್ಲ. ಉತ್ತಮ ವಿಶ್ವಾಸ ಇದೆ. ಗಿಡದಲ್ಲಿ ಮೀಲಿಬಗ್ನಂತಹ ಬಿಳಿ ಬಣ್ಣದ ಒಂದು ಕೀಟ ಸಾಮಾನ್ಯವಾಗಿ ಬರುತ್ತದೆ. ಆದರೆ ಈಗ ಅಂತಹ ಕೀಟಗಳೇ ಇಲ್ಲ. ಈಗ 3 ಗಿಡಗಳನ್ನು ತೆಗೆದು ನೋಡಿದಾಗ 1, 2, 3, 4, 5, 6, 7 ಆಲೂಗಡ್ಡೆಗಳು ರೂಪುಗೊಂಡಿರುವುದನ್ನು ಕಂಡೆವು.